ಅಂತಕ್ಕಂಥದ್ದನ್ನು ನಾವು ಗಳಿಸ್ಕೊಂಡ್ರೆ ಜಗತ್ತಿನಲ್ಲೇ ನಂದಿನಿಗೂ ಒಂದು ಸಾಮರ್ಥ್ಯ ಬರುತ್ತೆ, ಅಮೂಲ್ಗೂ ಸಾಮರ್ಥ್ಯ ಬರುತ್ತೆ. ಸ್ವಾಮಿ ಅವರು ಮೀಟಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ RSS ನಾಯಕರು ಬಿಜೆಪಿ ಕಚೇರಿ ಬರೋದು ಅಪರೂಪ. ಇವತ್ತೇನು ಸರ್ ವಿಶೇಷತೆ ಅದರಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಮೌಲಿಕವಾಗಿರ್ತಕ್ಕಂಥ ಒಂದು ವರ್ಗ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ನಾನು ವಿವರವನ್ನು ಹೇಳೋದಿಲ್ಲ. ಅದೊಂದು ಚೆನ್ನಾಗಿತ್ತು. ಗುಣಾತ್ಮಕವಾಗಿರ್ತಕ್ಕಂಥ ಕಾರ್ಯಕರ್ತ, ಅವನ ಬದ್ಧತೆ ಏನು, ಕರ್ತೃತ್ವ ಶಕ್ತಿ ಏನು, ಅವನ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿವರಗಳನ್ನು ಹೇಳಿದ್ದಾರೆ. ಇಲ್ಲಿ ನಮ್ಮ ಯಾವ ಹಿನ್ನೆಲೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಸಂದರ್ಭ ಎಲ್ಲ ನೋಡಿಕೊಂಡು ಕೆಲವೊಮ್ಮೆ ಕೇಂದ್ರ ಸಚಿವರಿಗೂ ಕೂಡ ನಿರ್ಬಂಧ ಹಾಕತ್ತೆ. ಕೇಂದ್ರ ಸಚಿವರನ್ನು ಕೆಲವು ದೇಶಗಳಿಗೆ ಅಲ್ಲಿರುವಂಥ ಇನ್ಫಾರ್ಮೇಷನ್ ಆಧರಿಸಿ ಪರ್ಮನೆಂಟ್ ಬ್ಯಾನ್ ಅಲ್ಲ, ಟೆಂಪ್ರವರಿ ಒಂದು ರಿಸ್ಟ್ರಿಕ್ಷನ್ ಹಾಕಿರ್ತಾರೆ, ಒಂದು ತಾತ್ಕಾಲಿಕ. ಅದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಈಗ ಜಾಗತಿಕವಾಗಿರುವಂಥ ಪರಿಸ್ಥಿತಿನ ಆಧರಿಸಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಆಧರಿಸಿ ಕೆಲವು ನಿರ್ಣಯವನ್ನು ತಗೊಂಡಿರುತ್ತೆ. ಯಾವ ಕಾರಣ ಏನು ಅಂತ ಗೊತ್ತಿಲ್ಲ. ಇದು ಸ್ವಾಭಾವಿಕವಾಗಿ ಆಗಿರೋದು. ಆಡಳಿತ ಪಕ್ಷಕ್ಕೂ ಆಗುತ್ತೆ, ವಿರೋಧ ಪಕ್ಷಕ್ಕೂ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಕೇಂದ್ರದ ಸಚಿವರನ್ನು ಕೆಲವು ಕಡೆ ಹೋಗಬಾರ್ದು ಅಂತ ಹೇಳುತ್ತೆ. ಸಾಮಾನ್ಯ ನಾಗರಿಕರನ್ನು ಕೂಡ ಕೆಲವು ಸಂದರ್ಭದಲ್ಲಿ ಭೇಟಿಯನ್ನು ನಿಯಂತ್ರಿಸಬೇಕು ಅಂತ ಹೇಳುತ್ತೆ. ಅದು ಏಕೆಂದ್ರೆ ಇವರು ನಮ್ಮ ಭಾರತದ ಹೊರಗೆ ಹೋದಾಗ ನಮ್ಮ ಭಾರತದ ಪ್ರಜೆ, ಇಲ್ಲಿ ನಾವು ಕಾಂಗ್ರೆಸ್ ಬಿಜೆಪಿ ಆಡಳಿತ ವಿಪಕ್ಷಗಳಿರ್ಬೋದು, ಹೊರಗಡೆ ಹೋದಾಗ ಅವರು ಭಾರತವನ್ನು ಪ್ರತಿನಿಧಿಸ್ತಾರೆ, ಅವರು ನಮ್ಮ ಭಾರತದ ಸಿಟಿಜನ್ ಆಗಿ ಹೋಗ್ತಾರೆ. ಹಾಗಾಗಿ ಅವ್ರ ಯೋಗಕ್ಷೇಮ ಅದೆಲ್ಲವೂ ಕೂಡ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಆ ಕೆಲಸ ಮಾಡಿರ್ಬೋದು ಅಂತ ಅನ್ಸುತ್ತೆ. ಸರ್, ಅವ್ರ ಜೊತೆ ಹೋಗಿರ್ತಕ್ಕಂಥ IAS ಆಫೀಸರ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಅಮೆರಿಕಕ್ಕೆ ಹೋಗೋದಕ್ಕೆ. ಪ್ರಿಯಾಂಕಾ ಖರ್ಗೆ ಅವರು ಮಾತ್ರ ನಿರಾಕರಿಸಿದ್ದಾರೆ ಅಂತ ನನಗೆ ಮಾಹಿತಿ ಇಲ್ಲ ಯಾಕೆ ಅಂತ ಹೇಳಿ. ಬಹುಶಃ ಅವ್ರ ಬಗ್ಗೆನ ಹೆಚ್ಚಿನ ಕಾಳಜಿ ಕಾರಣ ಇರುತ್ತೆ. ಹತ್ತತ್ರ 25 ಲಕ್ಷ ಜನರಿಗೆ ಬೇರೆ ಬೇರೆ ಕಾರಣದ ಸಬೂಬು ನೀಡಿ ಅವರ ಮಾಸಾಸನದ ಮರುಪರಿಶೀಲನೆಗೆ ಹೊರಟಿದೆ. ದುರದೃಷ್ಟಕರ. ಏಕೆಂದರೆ ಇದನ್ನೇ ನಂಬಿಕೊಂಡು ಜೀವನ ನಡೆಸ್ತಿರುವಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ. ಆಸ್ಪತ್ರೆಯ ಔಷಧಿ ತಗೊಳ್ಳೋದಕ್ಕೂ ಮಾಸಾಸನವನ್ನೇ ಕಾಯ್ತಿರುವಂಥ ಎಷ್ಟೋ ಜನ ಇದ್ದಾರೆ. BP ಶುಗರ್ ಮಾತ್ರೆ ತಗೊಳ್ಳೋದು, ಅಂಥವರ ಮಾಸಾಸನಕ್ಕೆ ಕಲ್ಲು ಹಾಕಿಕೊಟ್ಟಿರೋದು ದುರದೃಷ್ಟಕರ. ತಮ್ಮ ನಿರ್ಧಾರ ಪರಿಶೀಲನೆ ಮಾಡಿ. ಇದು ಮಾನವೀಯ ನಿರ್ಧಾರ ಅಲ್ಲ, ಇದನ್ನು ಪರಿಶೀಲನೆ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಸರ್, ಸಹಕಾರಿ ಸಂಘದ